ನಮಸ್ಕಾರ. ಈ ಹೊಸ ವಿವರಣಾತ್ಮಕ ವಿಶ್ಲೇಷಣೆಗೆ ಸ್ವಾಗತ. ಏಪ್ರಿಲ್ 22, 2025ರಂದು ಪಹಲ್ಗಾಮ್ನಲ್ಲಿ ನಡೆದ ಆ ಭೀಕರ ಉಗ್ರರ ದಾಳಿಯ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ, ಹೌದಲ್ವಾ? 26 ಮುಗ್ಧ ಪ್ರವಾಸಿಗರ ಪ್ರಾಣವನ್ನ ಇದು ಬಲಿ ತೆಗೆದುಕೊಳ್ತು. ಆದರೆ ಈ ಘಟನೆ ಕೇವಲ ಒಂದು ಸ್ಥಳೀಯ ದುರಂತವಾಗಿ ಮಾತ್ರ ಉಳಿಲಿಲ್ಲ. ಇದು ಇಡೀ ದಕ್ಷಿಣ ಏಷ್ಯಾದ ಭೌಗೋಳಿಕ ಮತ್ತು ರಾಜಕೀಯ ಚಿತ್ರಣವನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಡ್ತು. ಆಪರೇಷನ್ ಸಿಂಧೂರ್ ಅನ್ನೋದು ಕೇವಲ ಒಂದು ನಿಖರವಾದ ಸೇನಾ ಕಾರ್ಯಾಚರಣೆ ಆಗಿರಲಿಲ್ಲ, ಬದಲಾಗಿ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ ಘಟವದು. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಲಭ್ಯವಿರುವ ಮೂಲಗಳ ಆಧಾರದ ಮೇಲೆ ಈ ಕಾರ್ಯಾಚರಣೆ ಅಸಲಿಗೆ ಹೇಗೆ ನಡೀತು ಮತ್ತು ಅದರ ಅಂತಾರಾಷ್ಟ್ರೀಯ ಪರಿಣಾಮಗಳೇನು ಅನ್ನೋದನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಒಂದು ಮೂಲದಲ್ಲಿನ ಈ ಮಾತನ್ನೊಮ್ಮೆ ಗಮನಿಸಿ. ಆಪರೇಷನ್ ಸಿಂಧೂರ್ ಹಳೆಯ ಭಾರತ-ಪಾಕಿಸ್ತಾನ ಸಂಬಂಧವನ್ನು ಬಹುತೇಕ ಅಂತ್ಯಗೊಳಿಸಿದೆ. ಇದು ನಿಜಕ್ಕೂ ಬಹಳ ಗಂಭೀರವಾದ ಮಾತು. ಮೂಲಗಳ ಪ್ರಕಾರ ಪಹಲ್ಗಾಮ್ ದಾಳಿಯ ನಂತರ ಇದ್ದ ಯಥಾಸ್ಥಿತಿ ಅಥವಾ ಸ್ಟೇಟಸ್ಕೋ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ದಶಕಗಳಿಂದ ಇದ್ದ ರಾಜತಾಂತ್ರಿಕ ಸಂಬಂಧಗಳು, ಆ ಹಳೆಯ ಸಮೀಕರಣಗಳು ಈಗ ಕೇವಲ ಇತಿಹಾಸ. ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಹಾಗಾದರೆ ಈ ಸಂಚಿಕೆಯಲ್ಲಿ ನಾವು ಏನೆಲ್ಲ ನೋಡಲಿದ್ದೇವೆ? ಪ್ರಮುಖವಾಗಿ 5 ಹಂತಗಳನ್ನು ನಾವಿಲ್ಲಿ ಕವರ್ ಮಾಡ್ತೀವಿ. 1. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ. 2. ತ್ರಿಪಡೆಗಳ ಕಾರ್ಯಾಚರಣಾ ಸಮನ್ವಯ. 3. ಪಾಕಿಸ್ತಾನದ ಸೇನಾ ಮತ್ತು ಆರ್ಥಿಕ ಪ್ರತಿಕ್ರಿಯೆ. 4. ಹೊಸ ಸೇನಾ ಸಿದ್ಧಾಂತ. ಮತ್ತು ಕೊನೆಯದಾಗಿ ಇದರ ಭೌಗೋಳಿಕ ರಾಜಕೀಯ ಪರಿಣಾಮಗಳು. ನೆಲದ ಮೇಲಿನ ಮಿಲಿಟರಿ ಆಕ್ಷನ್ನಿಂದ ಹಿಡಿದು ಜಾಗತಿಕ ರಾಜತಾಂತ್ರಿಕತೆವರೆಗಿನ ಸಂಪೂರ್ಣ ಚಿತ್ರಣವನ್ನ ನಾವಿಲ್ಲಿ ನೋಡಲಿದ್ದೇವೆ. ಭಾಗ 1. ಆಪರೇಷನ್ ಸಿಂಧೂರ್. ಕಾರ್ಯಾಚರಣೆ ಮೇ 7, 2025ರ ಮಧ್ಯರಾತ್ರಿ ಶುರುವಾದ ಆ ಮಿಂಚಿನ ಗತಿಯ ಸೇನಾ ಕಾರ್ಯಾಚರಣೆಯ ಬಗ್ಗೆ ಮಾತಾಡೋಣ ಬನ್ನಿ. ಈ ಕಾರ್ಯಾಚರಣೆ ಸುಮ್ಮನೆ ನಡೆದಿದ್ದಲ್ಲ. ಇದನ್ನ ಪ್ರಮುಖವಾಗಿ 3 ಪಕ್ಕಾ ಹಂತಗಳಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಮೊದಲನೇ ಗುರಿ ಭಯೋತ್ಪಾದಕರ ಅಡುಗುತಾಣಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವುದು. ಎರಡನೇದಾಗಿ ಎದುರಾಳಿಯ ಸೇನಾ ಸಂವಹನ ಜಾಲವನ್ನ ಅಂದ್ರೆ ಕಮ್ಯುನಿಕೇಷನ್ ಅನ್ನ ಕಟ್ ಮಾಡೋದು. ಮತ್ತು ಮೂರನೇದು ಬಹಳ ಮುಖ್ಯವಾದದ್ದು, ವಾಯುನೆಲೆಗಳು ಮತ್ತು ರೇಡಾರ್ಗಳನ್ನು ನಿಷ್ಕ್ರಿಯಗೊಳಿಸಿ ಕಮಾಂಡ್ ಮೂಲಸೌಕರ್ಯಗಳನ್ನು ಒಡೆದಾಕೋದು. ಇದು ಅತ್ಯಂತ ತ್ವರಿತವಾಗಿ ನಿಖರವಾಗಿ ಗುರಿಯಿಟ್ಟ ಯೋಜನಾಬದ್ಧ ದಾಳಿಯಾಗಿತ್ತು. ಆರಂಭದ ಕೇವಲ ಅರ್ಧ ಗಂಟೆಯಲ್ಲಿ ಏನಾಯಿತು ಗೊತ್ತಾ? ನಮ್ಮ ವಾಯುಪಡೆಯು ರಫೇಲ್ ಜೆಟ್ಗಳು, ಅತ್ಯಾಧುನಿಕ ಸ್ಕ್ಯಾಲ್ಪ್ ಕ್ಷಿಪಣಿಗಳು ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಬಳಸಿ ಅಕ್ಷರಶಃ ಮುಗಿಲ್ಬಿತ್ತು. ಬಹಾವಲ್ಪುರ ಮತ್ತು ಮುಜಫರಾಬಾದ್ ಸೇರಿದಂತೆ ಒಟ್ಟು 9 ಭಯೋತ್ಪಾದಕ ಉಡಾವಣಾ ನೆಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಾಯಿತು. ಇದು ನಮ್ಮ ಹೈಟೆಕ್ ಶಸ್ತ್ರಾಸ್ತ್ರಗಳ ನಿಖರತೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಈಗ ಭಾಗ 2. ತ್ರಿಪಡೆಗಳ ಕಾರ್ಯಾಚರಣಾ ಸಮನ್ವಯ. ಈ ಆಪರೇಷನ್ ಇಷ್ಟು ಸಕ್ಸಸ್ ಆಗೋಕೆ ಕಾರಣ ಏನು ಗೊತ್ತಾ? ನಮ್ಮ 3 ಸಶಸ್ತ್ರ ಪಡೆಗಳ ನಡುವಿನ ಅದ್ಭುತ ಒಗ್ಗಟ್ಟು ಮತ್ತು ಕಾರ್ಯಾಚರಣಾ ಪರಿಣಾಮಕತೆ. ಜಾಯಿಂಟ್ ಆಪರೇಷನ್ಸ್ ಕಂಟ್ರೋಲ್ ಸೆಂಟರ್ ಜೆಒಸಿ ನಾಯಕತ್ವದಲ್ಲಿ ನಮ್ಮ ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಗಳು ಒಂದು ಏಕೀಕೃತ ಮುಂಚೂಣಿಯಾಗಿ ಅಂದರೆ ಯೂನಿಫೈಡ್ ಫ್ರಂಟ್ ಆಗಿ ಕೆಲಸ ಮಾಡಿದ್ವು. ಭೂಸೇನೆಯು ತನ್ನ ಆಕಾಶ್ ತೀರ್ ವಾಯುರಕ್ಷಣಾ ವ್ಯವಸ್ಥೆಯನ್ನು ಅಲರ್ಟ್ ಮಾಡಿದರೆ, ವಾಯುಪಡೆಯು ನಿಖರ ದಾಳಿಗಳು ಮತ್ತು IACCS ಏಕೀಕರಣದ ಮೂಲಕ ಆಕಾಶದಲ್ಲಿ ಪ್ರಾಬಲ್ಯ ಮೆರೀತು. ಅದೇ ಸಮಯದಲ್ಲಿ ನೌಕಾಪಡೆಯು ಅರಬ್ಬಿ ಸಮುದ್ರದಲ್ಲಿ ತನ್ನ ತ್ರಿಗುಣ್ ನೆಟ್ವರ್ಕ್ ಬಳಸಿ ಶತ್ರುಗಳ ಯಾವುದೇ ಪ್ರತಿದಾಳಿಯನ್ನ ತಡೆಯಲು ಸಜ್ಜಾಗಿ ನಿಂತಿತ್ತು. ನಿಜಕ್ಕೂ ಇದು ಮಲ್ಟಿ ಡೊಮೇನ್ ಡಾಮಿನೆನ್ಸ್. ನೀವು ಮಿಲಿಟರಿ ತಂತ್ರಗಳ ಬಗ್ಗೆ ಓದಿದ್ರೆ ಸೀಡ್ ಅಂದ್ರೆ ಶತ್ರು ವಾಯು ರಕ್ಷಣಾ ನಿಗ್ರಹ ಅನ್ನೋ ಪದವನ್ನ ಕೇಳಿರ್ತೀರಿ. ಇದರ ಅರ್ಥ ಸಿಂಪಲ್: ಶತ್ರುಗಳ ರಾಡಾರ್ ಮತ್ತು ಕ್ಷಿಪಣಿ ವ್ಯವಸ್ಥೆಯನ್ನ ಕಣ್ಣು ಮುಚ್ಚಿಸುವುದು, ಪ್ರಮುಖ ಸಂವಹನ ನೋಡ್ಗಳನ್ನು ಕತ್ತರಿಸಿ ಎದುರಾಳಿಯ ಕಮಾಂಡ್ ಮೂಲಸೌಕರ್ಯಗಳನ್ನು ಗುರಿಯಾಗಿಸುವ ಮೂಲಕ ನಮ್ಮ ಯುದ್ಧ ವಿಮಾನಗಳು ಯಾವುದೇ ಅಡೆತಡೆಯಿಲ್ಲದೆ ಅತ್ಯಂತ ಸುರಕ್ಷಿತವಾಗಿ ತಮ್ಮ ಕಾರ್ಯಾಚರಣೆಯನ್ನು ಮುಗಿಸಲು ಈ ತಂತ್ರ ಬಹಳ ಸಹಾಯ ಮಾಡಿತು. ಇನ್ನೊಂದು ಕುತೂಹಲಕಾರಿ ವಿಚಾರ ಅಂದ್ರೆ, ಯುದ್ಧ ಈಗ ಕೇವಲ ನೆಲದ ಮೇಲಷ್ಟೇ ಅಲ್ಲ, ನೆಲದಡಿಯಲ್ಲೂ ನಡೀತಿದೆ. C4I2SR ತಂತ್ರಜ್ಞಾನದಿಂದ ಕೂಡಿದ ಕಠಿಣ ಭೂಗತ ಬಂಕರ್ಗಳನ್ನು ನಿರ್ಮಿಸಿದ್ದು ಎಂತಹ ಭೀಕರ ಸಂಘರ್ಷದ ಸಮಯದಲ್ಲೂ ನೈಜ ಸಮಯದ ಸಂವಹನ ಕಟ್ಟಾಗದಂತೆ ನೋಡ್ಕೊಳ್ತು. ಈ ಭೂಗತ ಯುದ್ಧ ತಂತ್ರವು ಸೇನಾ ಕಾರ್ಯಾಚರಣೆಗಳಲ್ಲಿ ಆಗಿರುವ ಒಂದು ಬೃಹತ್ ತಾಂತ್ರಿಕ ಜಿಗಿತು ಅಂತಲೇ ಹೇಳಬಹುದು. ಭಾಗ 3. ಪಾಕಿಸ್ತಾನದ ಸೇನಾ ಮತ್ತು ಆರ್ಥಿಕ ಪ್ರತಿಕ್ರಿಯೆ. ಇಷ್ಟೆಲ್ಲ ದೊಡ್ಡ ಮಟ್ಟದ ಕಾರ್ಯಾಚರಣೆ ಆದ್ಮೇಲೆ ಅಲ್ಲಿಂದ ಪ್ರತಿಕ್ರಿಯೆ ಬರೋದು ಸಹಜ ತಾನೆ. ಆದರೆ ಈ ಸಂಘರ್ಷದ ಬಗ್ಗೆ 2 ದೇಶಗಳ ನಿರೂಪಣೆಗಳು ಸಂಪೂರ್ಣ ಬೇರೆಯಾಗಿವೆ ಅನ್ನೋದನ್ನ ನಾವಿಲ್ಲಿ ತಟಸ್ಥವಾಗಿ ಗಮನಿಸಬೇಕು.
ಇಲ್ಲಿನ ವರದಿಗಳನ್ನು ಒಮ್ಮೆ ನೋಡಿ. ಭಾರತದ ಮೂಲಗಳ ಪ್ರಕಾರ ಎಸ್ಎಡಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿದೆ. 9 ಉಗ್ರರ ಶಿಬಿರಗಳನ್ನು ಹಾಗೂ ನೂರ್ಖಾನ್ ಮತ್ತು ಸರ್ಗೋದಾ ನೆಲೆಗಳನ್ನು ಗುರಿಯಾಗಿಸಲಾಗಿದೆ. ಆದರೆ ಪಾಕಿಸ್ತಾನದ ಸಿಐಎಸ್ ವರದಿಗಳು ಏನಂತಾವೆ? ಅವರ ಪ್ರಕಾರ ಇದು ಪ್ರಚೋದನೆಯಿಲ್ಲದ ಆಕ್ರಮಣ ಮತ್ತು ತಾವು ಪ್ರತಿದಾಳಿಯಾಗಿ ಆಪರೇಷನ್ ಬುನ್ಯಾನು ಮರ್ಸೂಸ್ ಶುರು ಮಾಡಿದ್ದು ಜೆ-10ಸಿ ಫೈಟರ್ಗಳನ್ನು ಬಳಸಿ 3 ರಫೇಲ್ ಸೇರಿದಂತೆ ಭಾರತದ 5 ಜೆಟ್ಗಳನ್ನು ಹೊಡೆದುರುಳಿಸಿದ್ದಾಗಿ ಪಾಕಿಸ್ತಾನ ವಾದಿಸುತ್ತಿದೆ. ಮೂಲಗಳು ನೀಡುವ ಈ ವಿಭಿನ್ನ ಮಾಹಿತಿಗಳು ಪರಿಸ್ಥಿತಿಯ ಸಂಕೀರ್ಣತೆಯನ್ನ ಸ್ಪಷ್ಟವಾಗಿ ಎತ್ತಿ ತೋರಿಸ್ತವೆ. ಆರ್ಥಿಕ ಪರಿಣಾಮಗಳ ಕಡೆಗೆ ಬರೋದಾದ್ರೆ, ದಾಳಿಯ ಬೆನ್ನಲ್ಲೇ ಇಸ್ಲಾಮಾಬಾದ್ನಲ್ಲಿ ಎಂಥ ಆರ್ಥಿಕ ಆತಂಕ ಸೃಷ್ಟಿಯಾಯಿತು ಅನ್ನೋದು ಅಚ್ಚರಿಯ ಮೂಡಿಸುತ್ತೆ. ಕರಾಚಿ 100 ಷೇರ್ ಮಾರುಕಟ್ಟೆ ಸೂಚ್ಯಂಕ ಕೇವಲ ಕ್ಷಣಾರ್ಧದಲ್ಲಿ 6% ಕುಸಿದುಬಿಡ್ತು. ತಕ್ಷಣವೇ ಲಾಹೋರ್ ಮತ್ತು ಕರಾಚಿಯ ವಾಯುಪ್ರದೇಶವನ್ನ ಮುಚ್ಚಲಾಯಿತು. ಹಲವಾರು ವಿಮಾನಗಳ ಹಾರಾಟ ರದ್ದಾಯಿತು. ಆರ್ಥಿಕತೆಯ ಮೇಲೆ ಆಪರೇಷನ್ ಸಿಂಧೂರ್ ಬಿಟ್ಟ ತಕ್ಷಣದ ಪ್ರಭಾವ ಇದು. ಭಾಗ 4: ಹೊಸ ಸೇನಾ ಸಿದ್ಧಾಂತ. ಬನ್ನಿ ಈಗ ಯುದ್ಧಭೂಮಿಯ ದೃಶ್ಯಗಳಿಂದ ಸ್ವಲ್ಪ ಝೂಮೌಟ್ ಆಗಿ ರಾಷ್ಟ್ರೀಯ ಭದ್ರತಾ ಸಿದ್ಧಾಂತದಲ್ಲಾಗಿರುವ ಆಳವಾದ ಬದಲಾವಣೆಗಳನ್ನು ವಿಶ್ಲೇಷಿಸೋಣ. ಪ್ರಹಾರ್ ನೀತಿಯಲ್ಲಿ ಬರುವ ಈ ರಕ್ಷಣಾತ್ಮಕ ಆಕ್ರಮಣ ಅಥವಾ ಡಿಫೆನ್ಸಿವ್ ಆಫೆನ್ಸ್ ಅನ್ನೋ ಕಾನ್ಸೆಪ್ಟ್ ಬಹಳ ಮಹತ್ವದ್ದು. ಇದರ ಅರ್ಥ ಇಷ್ಟೇ: ಕಾರ್ಯತಂತ್ರದ ಸಂಯಮ ಅಥವಾ ಸ್ಟ್ರಾಟಜಿಕ್ ರೆಸ್ಟ್ರೆಂಟ್ನ ಕಾಲ ಈಗ ಮುಗಿದೆ. ಭಯೋತ್ಪಾದನೆಗೂ ಮತ್ತು ನೇರ ಮಿಲಿಟರಿ ದಾಳಿಗೂ ಇದ್ದ ವ್ಯತ್ಯಾಸವನ್ನ ಅಳಿಸಿ ಹಾಕಲಾಗಿದೆ. ಉಗ್ರರ ಬೆದರಿಕೆಗಳು ಎಲ್ಲಿಂದ ಶುರುವಾಗ್ತವೆಯೋ ಆ ಮೂಲದಲ್ಲೇ ಅವುಗಳನ್ನು ನಾಶ ಮಾಡುವ ಕಠಿಣ ನಿಲುವಿದಾಗಿದೆ. ದಶಕಗಳಿಂದ ಏನೇ ಆದ್ರೂ ಪಾಕಿಸ್ತಾನದ ಪರಮಾಣು ಬೆದರಿಕೆ ಒಂದು ದೊಡ್ಡ ತಡೆಗೋಡೆಯಾಗಿತ್ತು. ಆದ್ರೆ ಆಪರೇಷನ್ ಸಿಂಧೂರ್ ಆ ನ್ಯೂಕ್ಲಿಯರ್ ಬ್ಲಫ್ಫನ್ನೇ ನೇರವಾಗಿ ಸವಾಲ್ ಮಾಡ್ತು. ನೂರ್ಖಾನ್ನಂತಹ ಆಯಕಟ್ಟಿನ ವಾಯುನೆಲೆಗಳ ಹತ್ರ ಆಳವಾದ ದಾಳಿ ಮಾಡಿದ್ರೂ ಅದು ಪರಮಾಣು ಯುದ್ಧದ ಹಂತಕ್ಕೆ ಹೋಗದಂತೆ ಗ್ರೇ ಝೋನ್ನಲ್ಲಿ ಈ ಕಾರ್ಯಾಚರಣೆಯನ್ನು ನಿರ್ವಹಿಸಿದ್ದು ನಿಜಕ್ಕೂ ಒಂದು ಅದ್ಭುತವಾದ ಕಾರ್ಯತಂತ್ರದ ಲೆಕ್ಕಾಚಾರ. ಇದನ್ನೇ ಟ್ರಿಪ್ ವೈರ್ ಡಿಟರೆನ್ಸ್ ಅನ್ನೋದು. ಅಂದ್ರೆ ಇನ್ನು ಮುಂದೆ ಯಾವುದೇ ಸಣ್ಣ ಉಗ್ರರ ದಾಳಿ ನಡೆದರೂ ಸಾಕು, ಅದು ನೇರವಾಗಿ ದೊಡ್ಡ ಸಾಂಪ್ರದಾಯಿಕ ಮಿಲಿಟರಿ ಪ್ರತಿಕ್ರಿಯೆಗೆ ಸ್ವಯಂಚಾಲಿತವಾಗಿ ಆಹ್ವಾನ ನೀಡುತ್ತೆ. ಪೂರ್ಣ ಪ್ರಮಾಣದ ಯುದ್ಧವನ್ನು ತಡೆಯುವ ಸಂಪೂರ್ಣ ಹೊಣೆಗಾರಿಕೆಯನ್ನ ಈಗ ಎದುರಾಳಿಯ ತಲೆಗೆ ಕಟ್ಟಲಾಗಿದೆ. ಪ್ರಾದೇಶಿಕ ಭದ್ರತೆಯ ಲೆಕ್ಕಾಚಾರವೇ ಇದರಿಂದ ಬದಲಾಗಿ ಹೋಯಿತು. ಭಾಗ 5: ಭೌಗೋಳಿಕ ರಾಜಕೀಯ ಪರಿಣಾಮಗಳು. ಈ ಮಿಲಿಟರಿ ಆಕ್ಷನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾದೇಶಿಕ ಭದ್ರತೆ ಮತ್ತು ರಾಜತಾಂತ್ರಿಕತೆಯನ್ನ ಶಾಶ್ವತವಾಗಿ ಹೇಗೆ ಬದಲಾಯಿಸಿತು ಅಂತ ಈಗ ನೋಡೋಣ. ಇದರ ಪರಿಣಾಮ ಕೇವಲ ಮಿಲಿಟರಿಗಷ್ಟೇ ಸೀಮಿತ ಆಗಲಿಲ್ಲ. 1960ರ ಐತಿಹಾಸಿಕ ಸಿಂಧೂ ಜಲ ಒಪ್ಪಂದವನ್ನೇ ಅಮಾನತುಗೊಳಿಸಲಾಯಿತು. 2018ರಲ್ಲಿ $3 ಬಿಲಿಯನ್ ಇದ್ದ ದ್ವಿಪಕ್ಷೀಯ ವ್ಯಾಪಾರ ಸಂಪೂರ್ಣ ಬ್ಯಾನ್ ಆಯಿತು. ಅಟಾರಿ ವಾಘಾ ಗಡಿ ಬಂದುವಾಡಲಾಯಿತು ಮತ್ತು ರಾಜತಾಂತ್ರಿಕವಾಗಿ ಪ್ರತ್ಯೇಕಿಸುವ ಅಭಿಯಾನಗಳು ತೀವ್ರಗೊಂಡವು. ಸಿಂಪಲ್ ಆಗಿ ಹೇಳಬೇಕಂದ್ರೆ ಹಳೆಯ ದ್ವಿಪಕ್ಷೀಯ ಚೌಕಟ್ಟೆ ಸಂಪೂರ್ಣವಾಗಿ ಕಡಿದುಬಿದ್ದಿದೆ. ದಾಳಿಗಳು ಪ್ರಮುಖ ಪರಮಾಣು ಕಮಾಂಡ್ ನೋಡ್ಗಳ ಸಮೀಪ ತಲುಪ್ತಿದ್ದಂತೆ ಪರಿಸ್ಥಿತಿ ತೀವ್ರ ಉಲ್ಬಣಗೊಂಡಿತು. ಆಗ ಎಚ್ಚೆತ್ತ ಜಾಗತಿಕ ಸಮುದಾಯದ ಪರವಾಗಿ ಮೇ 10, 2025ರಂದು ಅಮೆರಿಕ ಮಧ್ಯಪ್ರವೇಶ ಮಾಡಿತು. ಉಭಯ ದೇಶಗಳ ನಡುವೆ ಒಂದು ಸೂಕ್ಷ್ಮವಾದ ಕದನ ವಿರಾಮವನ್ನು ಬ್ರೋಕರ್ ಮಾಡುವಲ್ಲಿ ಯುಎಸ್ ಕೊನೆಗೂ ಯಶಸ್ವಿಯಾಯಿತು. ಈ ಸಂಪೂರ್ಣ ಘಟನೆಯಿಂದ ಜಾಗತಿಕ ಪಾಲುದಾರರಿಗೆ ರವಾನೆಯಾದ ಸಂದೇಶ ಬಹಳ ಸ್ಪಷ್ಟ: ಇನ್ನು ಮುಂದೆ ನೀವು ತಟಸ್ಥವಾಗಿ ಉಳಿಯೋಕೆ ಸಾಧ್ಯನೇ ಇಲ್ಲ. ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಪ್ರತಿಯೊಂದು ದೇಶವೂ ಶೂನ್ಯ ಸಹಿಷ್ಣುತೆಯ ನಿಲುವನ್ನು ತೆಗೆದುಕೊಳ್ಳಲೇಬೇಕು. ಅಂತಾರಾಷ್ಟ್ರೀಯ ಸಂಬಂಧಗಳ ದೃಷ್ಟಿಯಿಂದ ಇದು ಬಹಳ ದೊಡ್ಡ ಬೆಳವಣಿಗೆ. ಸರಿ, ಹಾಗಾದರೆ ಈಗ ನಮ್ಮೆಲ್ಲರ ಮುಂದಿರುವ ಒಂದು ದೊಡ್ಡ ಪ್ರಶ್ನೆ ಇದು: ದಶಕಗಳ ಹಳೆಯ ಸಂಬಂಧಗಳೆಲ್ಲ ಸಂಪೂರ್ಣ ಅಳಿಸಿ ಹೋಗಿವೆ. ಉಗ್ರರ ದಾಳಿಗೆ ತಕ್ಷಣವೇ ಮಿಲಿಟರಿ ಆಕ್ಷನ್ ನೀಡುವ ಹೊಸ ಟ್ರಿಪ್ ವೈರ್ ನಿಯಮಗಳು ಸಿದ್ಧವಾಗಿವೆ. ಹೀಗಿರುವಾಗ ಅಮೆರಿಕ ಮಧ್ಯಸ್ಥಿಕೆ ವಹಿಸಿರುವ ಈ ಅತ್ಯಂತ ಸೂಕ್ಷ್ಮವಾದ ಕದನ ವಿರಾಮ ಭವಿಷ್ಯದಲ್ಲೇ ಎಷ್ಟು ಕಾಲ ಉಳಿಯಬಲ್ಲದು? ಮೂಲಗಳ ಆಧಾರದ ಮೇಲೆ ನಾವು ಮಾಡಿದ ಈ ವಿಶ್ಲೇಷಣೆ ದಕ್ಷಿಣ ಏಷ್ಯಾದ ಭದ್ರತೆಯ ಭವಿಷ್ಯದ ಬಗ್ಗೆ ನಮ್ಮನ್ನು ಆಳವಾಗಿ ಚಿಂತಿಸುವಂತೆ ಮಾಡ್ತದೆ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.